ಕೊಡಗಿನ ಯುವ ರಾಜಕಾರಣಿ, ವಿರಾಜಪೇಟೆ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಅರ್ಧ ಸೆಂಚುರಿ ಬಾರಿಸಿದ್ದಾರೆ. ಮಂಗಳವಾರ ಪೊನ್ನಣ್ಣ ತಮ್ಮ 50ನೇ ಹುಟ್ಟುಹಬ್ಬವನ್ನು ಅಕ್ಷರಶಃ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಕ್ಷೇತ್ರದ ಎಲ್ಲೆಡೆ ಸ್ವಚ್ಛತಾ ಅಭಿಯಾನ ಹಾಗೂ ಸಮಾಜ ಸೇವೆಯ ಮೂಲಕ ಜನ್ಮದಿನವನ್ನು ಸ್ಮರಣೀಯವಾಗಿಸಿದ್ದಾರೆ. ಎಎಸ್ ಪೊನ್ನಣ್ಣ ತಲಕಾವೇರಿ ಹಾಗೂ ಭಾಗಮಂಡಲ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸಿ ನಾಡಿನ ಸುಭಿಕ್ಷೆಗಾಗಿ ಪ್ರಾರ್ಥಿಸಿದರು. ಭಾಗಮಂಡಲದಲ್ಲಿ ತುಲಾಭಾರ ಸೇವೆ ನಡೆಸಿದರು. ಅಲ್ಲದೆ ತಮ್ಮ ಕ್ಷೇತ್ರದ 59 ಪಂಚಾಯಿತಿಗಳು ಹಾಗೂ ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಸಾಂಕೇತಿಕ ಚಾಲನೆ ನೀಡಿದರು. ಭಾಗಮಂಡಲ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಬಳಿಕ ವಿರಾಜಪೇಟೆ ಪುರಸಭೆ ಪೌರ ಕಾರ್ಮಿಕರೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡರು. ಇತ್ತ ಕಾಂಗ್ರೆಸ್ ಕಾರ್ಯಕರ್ತರು ಆಯಾ ಗ್ರಾಮಗಳ ಮುಖ್ಯ ರಸ್ತೆಯಲ್ಲಿ ಸ್ವಚ್ಛತಾ ಅಭಿಯಾನ ಕೈಗೊಂಡರು. ಆಶ್ರಮಗಳಿಗೆ ಊಟ, ಬಡವರಿಗೆ ನೆರವು ಹಾಗೂ ವೈದ್ಯಕೀಯ ಶಿಬಿರಗಳು ನಡೆದವು. ಇದಕ್ಕೆಲ್ಲ ಕಲಶಪ್ರಾಯವೆಂಬಂತೆ ಜಿಲ್ಲಾ ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳು ಹಾಗೂ ಎಎಸ್ ಪೊನ್ನಣ್ಣ ಅಭಿಮಾನಿಗಳ ಸಂಘದ ಆಶ್ರಯದಲ್ಲಿ ಬಿಟ್ಟಂಗಲಕೂರ್ ಎಥ್ನಿಕ್ ಸಭಾಂಗಣದಲ್ಲಿ ಅದ್ದೂರಿ ಹುಟ್ಟುಹಬ್ಬದ ಸಂಭ್ರಮ ನಡೆಯಿತು. ಸಭಾಂಗಣಕ್ಕೆ ಪೊನ್ನಣ್ಣ ಆಗಮಿಸುತ್ತಿದ್ದಂತೆ ಅಭಿಮಾನಿಗಳು ಶುಭ ಕೋರಿದರು. ದುಡಿಕೋಟು ಪಾಟು ಹಾಗೂ ನಾಣಚ್ಚಿಹಾಡಿಯ ಕಲಾ ತಂಡದಿಂದ ವಿಶೇಷ ನೃತ್ಯ ತಂಡದ ಜೊತೆಗೆ ಸಾಗಿ ಬಂದ ಎಎಸ್ ಪೊನ್ನಣ್ಣ ರಕ್ತದಾನ ಹಾಗೂ ವೈದ್ಯಕೀಯ ಶಿಬಿರದಲ್ಲಿ ಪಾಲ್ಗೊಂಡು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಸಭಾಂಗಣದಲ್ಲೂ ಪೊನ್ನಣ್ಣ ಅವರಿಗೆ ಉಡುಗೊರೆ, ಪುಷ್ಪಗುಚ್ಛಗಳ ಮಹಾಪೌರವೇ ಸಿಕ್ಕಿತು. ವಿವಿಧ ಧರ್ಮದ ಗುರುಗಳು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಬೃಹತ್ ಕೇಕ್ ಕತ್ತರಿಸಿ ಪೊನ್ನಣ್ಣ ಜನ್ಮದಿನ ಆಚರಿಸಿಕೊಂಡರು. ಸಮಾರಂಭದಲ್ಲಿ ಮಾತನಾಡಿದ ಅರಮೇರಿ ಕಳಂಚೇರಿ ಮಠಾಧೀಶರಾದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ, ಸಣ್ಣ ಅವಧಿಯಲ್ಲಿ ಪ್ರಾಮಾಣಿಕ ಕೆಲಸ ಮಾಡಿ ಜನಪರವಾಗಿ ನಡೆದುಕೊಳ್ಳುತ್ತಿರುವ ಪೊನ್ನಣ್ಣ ಅವರ ಶಿಸ್ತು, ಸಂಯಮ ಮಾದರಿ ಎಂದರು. ಪೊನ್ನಣ್ಣ ಸಿಕ್ಕ ಅವಕಾಶವನ್ನು ಸಮರ್ಪಕವಾಗಿ ಬಳಸಿಕೊಂಡಿದ್ದು ಕ್ಷೇತ್ರಕ್ಕೆ 250 ಕೋಟಿ ತರುವುದು ಸುಲಭದ ಮಾತಲ್ಲ ಎಂದ ಸ್ವಾಮೀಜಿ, ಪೊನ್ನಣ್ಣ ಮತ್ತಷ್ಟು ಉತ್ತುಂಗಕ್ಕೇರಿ ಆದರ್ಶ ರಾಜಕಾರಣಿ ಆಗಲಿ ಎಂದು ಹಾರೈಸಿದರು. 50ನೇ ವರ್ಷದ ಹುಟ್ಟುಹಬ್ಬ ನಾವು ಸಾಧಾರಣ ಹಿರಿಯರ ಆಶೀರ್ವಾದ ಮಾಡಬೇಕಾದ್ರೆ ಶತಮಾನಂ ಭವತಿ ಅಂತ ಹೇಳ್ತಾರೆ, 100 ವರ್ಷ ಬದುಕಪ್ಪ ಅಂತ ಹೇಳ್ತಾರೆ. 100 ವರ್ಷದಲ್ಲಿ 50 ವರ್ಷಗಳನ್ನ 50 ಸಂವತ್ಸರಗಳನ್ನ ಅವರು ಕಳೆದಿದ್ದಾರೆ. ಇನ್ನು ಮುಂದಿನ ಸ್ವಲ್ಪ ಮಾಗಿದ ದಿನಗಳು
ಈ 50 ವರ್ಷಗಳಲ್ಲಿ ಅವರು ಏರಿರುವಂತಹ ಎತ್ತರ ಏನಿದೆ, ಮಾಡಿರುವಂಥ ಸಾಧನೆ ಏನಿದೆ, ಎಲ್ಲರೂ ಅಭಿಮಾನ ಪಡುವಂಥದ್ದು, ಸಂತೋಷ ಪಡುವಂಥದ್ದು. ಬಹಳ ಮೌಲಿಕವಾಗಿರ್ತಕ್ಕಂತಹ ರಾಜಕೀಯ ಹಿನ್ನೆಲೆಯಲ್ಲಿ ಬಂದಿರತಕ್ಕಂತಹ ಪೊನ್ನಣ್ಣನವರು ಅತ್ಯಂತ ಎಳೆಯ ವಯಸ್ಸಿನಲ್ಲಿಯೇ ಅವ್ರ ತಂದೆಯವರ ಒಡನಾಟದಲ್ಲಿ ರಾಜಕೀಯದ ಎಲ್ಲ ರೀತಿಯಾಗಿರ್ತಕ್ಕಂಥ ಬದಲುಗಳನ್ನು ಹತ್ತಿರದಿಂದ ನೋಡಲ್ಪಟ್ಟಂಥವ್ರು. ಅವರು ಸಹಜವಾಗಿ ಅವರಲ್ಲಿ ಸಂಯಮವನ್ನು, ಒಂದು ಆತ್ಮವಿಮರ್ಶೆಯನ್ನು, ಇವೆಲ್ಲವನ್ನು ಇಟ್ಕೊಂಡು ಜನಪರವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಸಹ ಸಂತೋಷ ಪಡ್ತಕ್ಕಂಥದ್ದು. ಅದಕ್ಕೆ ಒಬ್ಬ ಪ್ರಾಜ್ಞೆ ಹೇಳ್ತಾನೆ, ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಕೇವಲ ಬದಲಾಗುವಂತಹ ದಿವಸಗಳಲ್ಲ ಅಂತ ಹೇಳ್ತಾರೆ. ಅಂದರೆ ಈ 50 ವರ್ಷಗಳು ಅದೇನಾಗಿದೆ, ನಮ್ಮೊಳಗಿನ ಬದಲಾವಣೆ, ನನ್ನೊಳಗಡೆ ನಾನು ಏನು ಪಕ್ವ ಆಗಿದ್ದೇನೆ, ನನ್ನೊಳಗಡೆ ನಾನು ಯಾವ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳನ್ನ, ಒಳ್ಳೆಯತನವನ್ನು ತುಂಬಿಸಿಕೊಂಡಿದ್ದೇನೆ ಅನ್ನುವಂಥದ್ದನ್ನಾದರೆ, ಕಾಲ ಎಂದರೆ ಕೇವಲ ಗಡಿಯಾರ ಅಲ್ಲ, ನಮ್ಮೊಳಗಿನ ಅನುಭವ ಅಂತ ಹೇಳ್ತಾರೆ. ಈ ಕಾಲ ಅಂತ ಹೇಳಿದ್ರೆ ನಾವು ಕೇವಲ ಗಡಿಯಾರವನ್ನು ನೋಡಿ, ಸಮಯವನ್ನು ನೋಡಿ ನಮ್ಮ ಬದುಕನ್ನು ನಿರ್ಧರಿಸುವಂಥದ್ದಲ್ಲ. ಆ ಅವಧಿಯಲ್ಲಿ ನನ್ನೊಳಗಡೆ ಏನು ಅನುಭವ ತುಂಬಿಕೊಂಡಿದೆ ಅನ್ನುವಂಥದ್ದನ್ನು ಸಹ ನಾನು ಗಮನಿಸಬೇಕು ಅನ್ನುವಂಥದ್ದು. ಬಹುಶಃ ಇವೆರಡಕ್ಕೂ ಅನ್ವರ್ಥವಾಗಿ AS ಪೊನ್ನಣ್ಣನವರು ಅನುಭವವನ್ನು ತುಂಬಿಕೊಂಡಿದ್ದಾರೆ. ಬದಲಾಗುವಂತಹ ದಿವಸಗಳಲ್ಲಿ ತಮ್ಮೊಳಗೆ ಅಪೂರ್ವವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಸಹ ಸಾಧಿಸಿಕೊಂಡಿದ್ದಾರೆ. ಅದನ್ನು ನಾವು ಅಭಿನಂದಿಸಲೇಬೇಕಾಗಿರ್ತಕ್ಕಂಥದ್ದು. ಸ್ಟೀಫನ್ ಗ್ರೆಲೆಟ್ ಅನ್ನುವಂತಹ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಒಂದು ಒಳ್ಳೆ ಮಾತು ಹೇಳ್ತಾರೆ. ಆ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸಿಬಿಡ್ತೇನೆ. ನಾನು ಈ ಪ್ರಪಂಚವನ್ನ ಒಂದು ಬಾರಿ ಮಾತ್ರ ಹಾಯ್ದು ಹೋಗುತ್ತೇನೆ. ಎಷ್ಟು ಒಳ್ಳೆ ಮಾತಂದ್ರೆ, ನಾವೆಲ್ಲರೂ ಅಷ್ಟೇ, ನಾವೆಲ್ಲರೂ ಈ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಸಹ ಒಂದು ಬಾರಿ ಮಾತ್ರ ಪ್ರಪಂಚವನ್ನು ನಾವು ಹಾಯ್ದು ಹೋಗ್ತೇವೆ. ಏನಾದರೂ ಒಳ್ಳೆಯದನ್ನು ಮಾಡುವುದಿದ್ದರೆ. ಧರ್ಮಗುರುಗಳಾದ ಜೇಮ್ಸ್ ಡಾಮ್ಟಿನ್, ಕೊಡಗು ಜಿಲ್ಲಾ ಖಾಜಿ ಅಬ್ದುಲ್ಲಾ ಫೈಜಾ, SYS ರಾಜ್ಯಾಧ್ಯಕ್ಷ ಅಫೀಲ್ ಸಹದಿ, ಕೊಡವ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಕಳ್ಳಿಚಂಡ ವಿಷ್ಣು ಕಾರ್ಯಪ್ಪ, ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಸೂರ್ತಲೆ ಸೋಮಣ್ಣ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ತೀತೀರ ಧರ್ಮಜ ಉತ್ತಪ್ಪ, ಅಧ್ಯಕ್ಷತೆ ವಹಿಸಿದ ಹಿರಿಯ ವಕೀಲ ವಿರಾಜಪೇಟೆ ಪುರಸಭೆಯ ಮಾಜಿ ಅಧ್ಯಕ್ಷ ಮೇರಿಯಂಡ ಪೂವಯ್ಯ ಮತ್ತಿತರರು ಪೊನ್ನಣ್ಣ ಅವರ ಗುಣಗಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರುಗಳಾದ ವೀಣಾ ಅಚ್ಚಯ್ಯ, ಅರುಣ್ ಮಾಚಯ್ಯ, ಇಬ್ರಾಹಿಂ ಮಾಸ್ಟರ್, ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್, ಕಾಂಗ್ರೆಸ್ ಮುಖಂಡರಾದ ಕೆಪಿ ಚಂದ್ರಕಲಾ, ಕೆಬಿ ಶಾಂತಪ್ಪ, ಶಹೀದ್ ತೆಕ್ಕೆಲ್, ಟಿಪಿ ರಮೇಶ್, ಕೆಬಿ ಚಂದ್ರಮೌಳಿ, ಕೆಕೆ ಮಂಜುನಾಥ್, ಎಂಎ ಪೊನ್ನಪ್ಪ, ಪಿಸಿ ಹಸೆನರ್, ಎಚ್ಎಂ ನಂದಕುಮಾರ್, ದಲಿತ ಮುಖಂಡ ಎಚ್ಎಲ್ ದಿವಾಕರ್, ಕೊಡಗು ಗೌಡ ಸಮಾಜದ ಅಧ್ಯಕ್ಷ ಪೆರಿಯನ ಜಯಾನಂದ್, ಅರೆಭಾಷೆ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಾಜಿ, ಸರಾ ಚಂಗಪ್ಪ, ಕೊಡವ ಭಾಷೆಗಳ ಸಮಾಜಗಳ ಒಕ್ಕೂಟದ ಡಾಕ್ಟರ್ ಎಂ ಸುಭಾಷ್, ಯರವ ಸಮಾಜದ ಅಧ್ಯಕ್ಷ ಸಿದ್ದಪ್ಪ ಇನ್ನಿತರರು ಹಾಜರಿದ್ದರು.